ರಾಜಧಾನಿ ಬೆಂಗಳೂರಲ್ಲಿ ಭಾರಿ ಅನಾಹುತ ಒಂದು ತಪ್ಪಿರುವಂತದ್ದು. ನಿನ್ನೆ ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಅಪಾರ್ಟ್ಮೆಂಟ್ನ ಗೋಡೆ ಕುಸಿದಿದೆ. ವಸತಿ ಸಮುಚ್ಚಯದ ಬೃಹತ್ ಗೋಡೆ ಕುಸಿತವಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಭಾರಿ ದುರಂತ ಒಂದು ತಪ್ಪಿದೆ. ಯಾಕಂದರೆ ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಅಪಾರ್ಟ್ಮೆಂಟ್ನ ಗೋಡೆ ಒಂದು ಕುಸಿದು ಬಿದ್ದಿದೆ. ಉಳ್ಳಾಳದ V6 ಅಪಾರ್ಟ್ಮೆಂಟ್ನಲ್ಲಿ ನಡೆದಿರ್ತಕ್ಕಂಥ ಅವಘಡ ಇದು. ಸತತ ಮಳೆಗೆ ವಸತಿ ಸಮುಚ್ಚಯದ ಬೃಹತ್ ಗೋಡೆ ಕುಸಿತವಾಗಿದೆ. ಮಕ್ಕಳು ಆಡ್ತಾ ಇದ್ದಂತಹ ಪ್ಲೇ ಏರಿಯಾದ ಪಕ್ಕದಲ್ಲೇ ಗೋಡೆ ಬಿದ್ದಿದೆ. ಗೋಡೆ ಬೀಳುವ ಕೆಲ ಕ್ಷಣಗಳಿಗೂ ಮುನ್ನ ಅಲ್ಲಿಂದ ಮಕ್ಕಳು ಹೋಗಿದ್ದಾರೆ. ಕೂದಲೆಯ ಅಂತರದಲ್ಲಿ ಭಾರಿ ದುರಂತ ಒಂದು ತಪ್ಪಿರುವಂಥದ್ದು. ಮಕ್ಕಳ ಜೀವ ಹಾನಿಯಾಗೋಗ್ಬಿಡ್ತಾ ಇತ್ತು ಒಂದು ವೇಳೆ ಏನಾದರೂ ಆ ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಆ ಗೋಡೆ ಬಿದ್ದಿದ್ರೆ. ಏಕಾಏಕಿಯಾಗಿ ಕುಸಿದು ಬಿದ್ದ ಅಪಾರ್ಟ್ಮೆಂಟ್ ಗೋಡೆ ಕುಸಿತದಿಂದ ಅಪಾರ್ಟ್ಮೆಂಟ್ ಒಳಗೆ ಮಳೆ ನೀರು ನುಗ್ಗಿದೆ. ಗೋಡೆ ಕುಸಿತದ ಪರಿಣಾಮ ಅಪಾರ್ಟ್ಮೆಂಟ್ನಲ್ಲಿದ್ದಂಥ ಕಾರುಗಳು ಜಖಮಾಗಿದೆ. ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಸರ್ ಬಂದೇ ಇರಿ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚೀಫ್ ರಿಪೋರ್ಟರ್ ಥಾಮಸ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ಥಾಮಸ್, ಯಾವಾಗ ಬಿದ್ದಿದೆ ಗೋಡೆ ಅನ್ನುವಂಥದ್ದು ಮತ್ತು ಟೈಮಿಂಗ್ ಇಲ್ಲಿ ಕರೆಕ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಒಂದು ವೇಳೆ ಏನಾದರೂ ಮಕ್ಕಳು ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ಬಿದ್ದಿದ್ರೆ ದೊಡ್ಡ ಅನಾಹುತ ಆಗ್ಬಿಡ್ತಾ ಇತ್ತು ಅಂತ, ಅದೃಷ್ಟ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇದೆ ಅಂತ. ಹೌದು ಶಿವು, ಖಂಡಿತ ಎಲ್ಲೋ ಒಂದ್ ಕಡೆ ಮಕ್ಕಳ ಅದೃಷ್ಟ ಚೆಂದಾಗಿತ್ತು ಅಂತ ಅನ್ಸುತ್ತೆ. ಆ ಕಾರಣದ ಹಿನ್ನೆಲೆಯಲ್ಲಿ ಕೂದಲೆಳೆಯ ಅಂತರದೊಳಗಡೆ ಈ ಒಂದು ದುರಂತ ತಪ್ಪಿದೆ ಅಂತ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಿನ್ನೆ ಬೆಂಗಳೂರಿನ ಒಂದಷ್ಟು ಕಡೆ ಭಾರಿ ಪ್ರಮಾಣದ ಮಳೆ ಬಿತ್ತು. ಒಂದ್ ರೀತಿ ಯಾವ ಮಟ್ಟದಲ್ಲಿ ರಭಸವಾಗಿ ಮಳೆ ಬಿತ್ತು ಅಂತ ಹೇಳಿದ್ರೆ ಬಹುಶಃ ಆಕಾಶನೇ ಏನೋ ತೂತಾಗ್ಬಿಟ್ಟಿದೆ ಅನ್ನೋಂಥ ರೀತಿಯಲ್ಲಿ ಅಷ್ಟು ಭಾರಿ ಪ್ರಮಾಣದ ಮಳೆ ಬಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಕಡೆ ಅನಾಹುತಗಳಾಗಿದೆ, ಅವಘಡಗಳಾಗಿದೆ. ಇರೋ ವ್ಯವಸ್ಥೆಗಳು ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಉಳ್ಳಾಳ ಅಂತ ಹೇಳಿದ್ರೆ ಬೆಂಗಳೂರು ಯೂನಿವರ್ಸಿಟಿಯ ಹಿಂಭಾಗದಲ್ಲಿರುವಂತ ಮರಿಯಪ್ಪನ ಪಾಳ್ಯಕ್ಕೆ ಹೊಂದ್ಕೊಂಡಿರುವಂತ ಉಳ್ಳಾಳುವಿನಲ್ಲಿರುವಂತ V6 ಗೋಲ್ಡನ್ ಈಸ್ಟ್ ಅಪಾರ್ಟ್ಮೆಂಟ್ ಅನ್ನುವಂತ ಒಂದು ವಸತಿ ಸಮುಚ್ಚಯದಲ್ಲಿ ಗೋಡೆ ಕುಸಿದು ಬಿದ್ದಿದೆ. ಗೋಡೆ ಕುಸಿದಿರುವಂತ ರೀತಿ ನೋಡಿದ್ರೆ ನಿಜಕ್ಕೂ ಕೂಡ ಗಾಬರಿ ಆಗುತ್ತೆ. ಯಾಕಂತ ಹೇಳಿದ್ರೆ ಆ ಗೋಡೆ ನೀರು ರಭಸವಾಗಿ ಬಂದಂತ ನೀರೇನಾಗಿದೆ, ಆ ಒಂದು ಕಾಂಪೌಂಡ್ ಬಹಳಷ್ಟು ಸಂದರ್ಭಗಳಲ್ಲೂ ಕೂಡ ಮಳೆ ಬಂದ ಸಂದರ್ಭದಲ್ಲಿ ಆ ಕಾಂಪೌಂಡ್ ಎಷ್ಟೇ ಗಟ್ಟಿಯಾಗಿ ಕಟ್ಟಿದ್ರು ಕೂಡ ಪದೇ ನೀರಲ್ಲಿ ಸ್ಟಾಗ್ನೆಂಟ್ ಆದ ಸಂದರ್ಭದಲ್ಲಿ ಆ ಗೋಡೆ ಶಿಥಿಲ ಆಗುತ್ತೆ. ಅದೇ ರೀತಿಯಾದಂತ ರೀತಿಯಲ್ಲಿ ಗೋಡೆ ಶಿಥಿಲವಾಗಿತ್ತು ಅನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ರಭಸವಾಗಿ ಸುರಿದಂತ ಮಳೆ ಮತ್ತೆ ಸ್ಲೋಪ್ ಆಗಿದೆ. ಒಂದ್ ರೀತಿ ಸ್ಲೋಪ್ ಆಗಿರುವಂತ ತಗ್ಗು ಪ್ರದೇಶದ ರೀತಿಯಲ್ಲಿ ಇರೋದ್ರಿಂದಾಗಿ ನೀರೇನಾಗಿದೆ ಆ ಕಾಂಪೌಂಡ್ ಅನ್ನ ಸಂಪೂರ್ಣವಾಗಿ ಒಂದ್ ರೀತಿ ಒಡೆದ್ಬಿಟ್ಟು ನೀರು ನುಗ್ಗಿದೆ. ಆ ಹಿನ್ನೆಲೆಯಲ್ಲಿ ಪಕ್ಕದಲ್ಲಿದ್ದಂತ ಒಂದು ಪ್ಲೇ ಏರಿಯಾ ಏನಿದೆ, ಮಕ್ಕಳು ಅಪಾರ್ಟ್ಮೆಂಟ್ ನಲ್ಲಿರುವಂತ ಮಕ್ಕಳು ಆಟ ಆಡುವಂತ ಪ್ಲೇ ಏರಿಯಾ ಏನಿದೆ, ಆ ಪ್ಲೇ ಏರಿಯಾದ ಮೇಲೂ ಕೂಡ ಆ ಒಂದು ಕಾಂಪೌಂಡ್ ನ ಸಾಕಷ್ಟು ಅವಶೇಷಗಳು ಆ ಒಂದು ಇದ್ರ ಮೇಲೆ ಬಿದ್ದಿರೋದ್ರಿಂದಾಗಿ ಸಂಪೂರ್ಣವಾಗಿ ಆ ಒಂದು ಪ್ರದೇಶ ಏನಿದೆ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ, ಸಂಪೂರ್ಣವಾಗಿ ನುಜ್ಜುಗುಚ್ಚಾಗಿದೆ. ಅದ್ರ ಜೊತೆಗೆ ಆ ಪ್ಲೇ ಏರಿಯಾದಲ್ಲಿದ್ದಂತ ಮಕ್ಕಳು ಆಟ ಆಡುವಂತ ಆಟಿಕೆಗಳೇನಿತ್ತು ಆಟಿಕೆಗಳು ಕೂಡ ಸಂಪೂರ್ಣವಾಗಿ ಜಖಮ್ ಆಗಿದೆ. ಅದ್ರ ಜೊತೆಗೆ ಪಕ್ಕದಲ್ಲಿದ್ದಂತ ಅದೇ ಅಪಾರ್ಟ್ಮೆಂಟ್ ನಲ್ಲಿ ಬೇಸ್ಮೆಂಟ್ ನಲ್ಲಿ ಇದ್ದಂತ ಕಾರು ಕೂಡ ಸಂಪೂರ್ಣವಾಗಿ ಜಖಮ್ ಆಗಿದೆ. ಒಂದು ಸಮಾಧಾನ ಸಂಗತಿ ಮತ್ತೆ ಬಹುಶಃ ಮಕ್ಕಳ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ಮಕ್ಕಳು
ಮಳೆಗೆ ಬೀಳಕ್ಕಿಂತ ಮುಂಚೆ ಅಲ್ಲಿ ಆಟ ಆಡು ಹೊರಗಡೆ ಹೋಗಿದ್ದಾವೆ. ಏನಾದ್ರೂ ಈ ಮಳೆ ಸುರಿದಂತ ಸಂದರ್ಭದಲ್ಲಿ ಏನಾದ್ರು ಮಕ್ಕಳು ಅಲ್ಲಿ ಇದ್ದಿದ್ದೆ ಆದಲ್ಲಿ ಒಂದು ದೊಡ್ಡ ಮಟ್ಟದ ಅನಾಹುತ ತಪ್ತಾ ಇತ್ತು ಅನ್ಸುತ್ತೆ. ಬಹುಶಃ ಆ ಒಂದು ಅಪಾರ್ಟ್ಮೆಂಟ್ ನ ಮಾಲೀಕ ಅನ್ಸ್ಕೊಂಡವಂತವನ್ ಏನ್ ಮಾಡಿದ್ದಾನೆ, ಆ ಕಟ್ಟುವಂತ ಸಂದರ್ಭದಲ್ಲಿ ಗೋಡೆಯನ್ನು ತುಂಬಾ ಶಿಥಿಲವಾಗಿ ಕಟ್ಟಿದ್ದಾನೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಅವಘಡ ತಪ್ಪಿದೆ. ಪದೇ ಈ ರೀತಿಯಂತ ಅವಘಡಗಳೆಲ್ಲ ಆಗ್ತಾ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಸ್ಪಾಟ್ ವಿಸಿಟ್ ಮಾಡ್ಬೇಕಿತ್ತು. ಆದ್ರೆ ಈವರೆಗೂ ಕೂಡ ಸ್ಪಾಟ್ ವಿಸಿಟ್ ಮಾಡದೆ ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಯಾಕಂದ್ರೆ ಒಂದ್ ಕಡೆ DCM ಹೇಳ್ತಾರೆ ಮಳೆಗಾಲದ ಅನಾಹುತಗಳು ಎಲ್ಲೇ ಆದ್ರೂ ಕೂಡ ಅಧಿಕಾರಿಗಳು ಹೋಗ್ಬೇಕು, GVA ಅಧಿಕಾರಿಗಳು ಅಂತ ಹೇಳಿದ್ರೆ ಬೆಳಗ್ಗೆಯಿಂದನೂ ಕೂಡ ಅಪಾರ್ಟ್ಮೆಂಟ್ ನ ಸಾಕಷ್ಟು ನಿವಾಸಿಗಳು AEE ಇರ್ಬೋದು AEಗಳನ್ನ ಸಂಪರ್ಕ ಮಾಡಿದ್ರು ಕೂಡ ಅವರು ಸೆನ್ಸಸ್ ನ ನೆವ ಇಟ್ಕೊಂಡು, ಯಾಕಂದ್ರೆ ಸೆನ್ಸಸ್ ನಾವು ಮಾಡ್ತಾ ಇದೀವಿ, ಸೆನ್ಸಸ್ ಅಲ್ಲಿ ಇದೀವಿ. ಯಾಕಂದ್ರೆ ಇದು ಜೀವಕ್ಕೆ ಅಪಾಯ ತರುವಂತಹ ಸಂಗತಿ ಇರುವ ಸಂದರ್ಭದಲ್ಲಿ ಸೆನ್ಸಸ್ ಅನ್ನ ಒಂದಿಷ್ಟು ಬದಿಗಿತ್ತು ಇಲ್ಲಿ ಸ್ಪಾಟ್ ವಿಸಿಟ್ ಮಾಡಿದ್ರೆ ಯಾವ GVA ಕಮಿಷನರ್ ಆಗ್ಲಿ ಅಥವಾ DCM ಆಗ್ಲಿ ಅವ್ರಿಗೆ ಬೈಯೋದಿಲ್ಲ. ಅದೇ ಎಲ್ಲೊಂದ್ ಕಡೆ GVA ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುವುದರಿಂದಾಗಿ ಈ ರೀತಿ ಅವಘಡಗಳು ಪದೇ ತಪ್ಪಿರ್ತದೆ. ಒಂದು ಸಮಾಧಾನ ಸಂಗತಿ ಅಂತ ಹೇಳಿದ್ರೆ ನಿನ್ನೆ ಬಿದ್ದಂತ ಭಾರಿ ಮಳೆ ಒಂದಷ್ಟು ಅನಾಹುತಗಳನ್ನು ಸೃಷ್ಟಿಸಿದ್ರು ಕೂಡ ಯಾವುದೇ ಜೀವಪಾಯ ಆಗಿಲ್ಲ ಅನ್ನೋದು ಮಾತ್ರ ಸಮಾಧಾನ ಸಂಗತಿ. ಶಿವು. ಓಕೆ ಥಾಮಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.